ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆನ್ ಸ್ಕ್ರೀನ್. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋ ಕ್ವಶನ್ನು ಫಸ್ಟ್ ಸೆಮಿಸ್ಟರ್ BBA 2025 ಪೇಪರು ಫಿನಾನ್ಷಿಯಲ್ ಅಕೌಂಟಿಂಗು. ಇದು 5 ಮಾರ್ಕ್ಸ್ ಕೊಟ್ಟಿರೋದು. ಫೋರ್ತ್ ಕ್ವಶನ್ ಇನ್ ಕ್ವಶನ್ ಪೇಪರ್. ದ ಕ್ವಶನ್ ಈಸ್ ಪ್ರಿಪೇರ್ ಅ ಟ್ರಯಲ್ ಬ್ಯಾಲೆನ್ಸ್ ವಿತ್ ದ ಫಾಲೋಯಿಂಗ್. ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡಬೇಕು ವಿತ್ ದ ಗಿವನ್ ಡೀಟೇಲ್ಸ್. ಕ್ಯಾಪಿಟಲ್ ಅಕೌಂಟು 4 lakh ರೂಪೀಸು, ಕ್ಯಾಶ್ ಅಕೌಂಟು 3,60,000, ಸ್ಟಾಕು 1,40,000, ಡೆಟಾರ್ಸು 6 lakh, ಕ್ರೆಡಿಟರ್ಸು 2 lakh, ಬ್ಯಾಂಕ್ ಲೋನು 3 lakh, ಸೇಲ್ಸು 6 lakh, ಪರ್ಚೇಸು 4 lakh. ಇದು ಗಿವನ್ ಕ್ವಶನು. ಇವಾಗ ನಾವು ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡಬೇಕು. ಇದು ಟ್ರಯಲ್ ಬ್ಯಾಲೆನ್ಸ್ದು ಫಾರ್ಮ್ಯಾಟು. ಪ್ರೀವಿಯಸ್ ವಿಡಿಯೋದಲ್ಲಿದೆ, ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇದು ಟ್ರಯಲ್ ಬ್ಯಾಲೆನ್ಸ್ದು ಫಾರ್ಮ್ಯಾಟು. ಟ್ರಯಲ್ ಬ್ಯಾಲೆನ್ಸ್ ಫಸ್ಟ್ ಅಕೌಂಟ್ ನೇಮ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟ್ ಬ್ಯಾಲೆನ್ಸ್. ಇವಾಗ ಒಂದೊಂದೇ ಅಕೌಂಟ್ನ ತೊಗೊಂಡು ಅದು ಡೆಬಿಟ್ ಆಗುತ್ತಾ ಕ್ರೆಡಿಟ್ ಆಗುತ್ತಾ ಅಂತ ನೋಡಿ ಹಾಕಬೇಕು. ಮತ್ತು ಟ್ರಯಲ್ ಬ್ಯಾಲೆನ್ಸಲ್ಲಿ ಆಲ್ ದ ಡೆಬಿಟ್ ಸೈಡ್ ಶುಡ್ ಬಿ ಈಕ್ವಲ್ ಟು ಕ್ರೆಡಿಟ್ ಸೈಡ್. ಎಲ್ಲ ಡೆಬಿಟ್ ಬ್ಯಾಲೆನ್ಸು ಕ್ರೆಡಿಟ್ ಬ್ಯಾಲೆನ್ಸ್ಗೆ ಈಕ್ವಲ್ ಆಗಿರಬೇಕು. ಒಂದು ಟ್ರಿಕ್ನ ನಾವು ಫಾಲೋ ಮಾಡ್ಬೋದು. ಅದು ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಒಂದು ವರ್ಡ್ನ ನೆನ್ಪಿಟ್ಕೋಬೋದು, ಡೀಲರ್. ಡಿ ಡ್ರಾಯಿಂಗ್ಸ್, ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಪೆನ್ಸಸ್, ಎ ಸ್ಟ್ಯಾಂಡ್ಸ್ ಫಾರ್ ಅಸೆಟ್. ನೀವು ಇಲ್ಲಿರೋ ಅಕೌಂಟ್ಸ್ ಯಾವುದಾದ್ರೂ ಈ 3 ಕ್ಯಾಟಗರಿಗೆ ಬಂದರೆ ಡೆಬಿಟ್ ಬ್ಯಾಲೆನ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟು LER, ಲ್ಯಾಬಿಲಿಟಿ, ಈಕ್ವಿಟಿ, ರೆವಿನ್ಯೂ. ಇಲ್ಲಿರೋ ಅಕೌಂಟ್ಸು ಈ ಕ್ಯಾಟಗರಿಗೆ ಬಂದರೆ ಕ್ರೆಡಿಟ್ ಬ್ಯಾಲೆನ್ಸಲ್ಲಿ ಮೆನ್ಷನ್ ಮಾಡಬೇಕು. ಇದು ಟ್ರಿಕ್ಸು. ಫಸ್ಟು ಕ್ಯಾಪಿಟಲ್ ಅಂತ ಬಂದರೆ ಅದು ಈಕ್ವಿಟಿ, ಕ್ರೆಡಿಟ್ ಬ್ಯಾಲೆನ್ಸು. ನೆಕ್ಸ್ಟು ಕ್ಯಾಶು ಅಸೆಟ್ಟು, ಅದಕ್ಕೆ ಅದು ಡೆಬಿಟ್ ಬ್ಯಾಲೆನ್ಸು. ಸ್ಟಾಕ್ ಅಸೆಟ್ಟು, ಡೆಬಿಟ್ ಬ್ಯಾಲೆನ್ಸು. ಡೆಟಾರ್ಸ್ ಅಂದರೆ ಕಂಪನಿಗೆ ಯಾರೋ ದುಡ್ಡು ಕೊಡಬೇಕಿದೆ ಫ್ಯೂಚರಲ್ಲಿ, ಅದು ಅಸೆಟ್ ಆಗುತ್ತೆ, ಅದಕ್ಕೆ ಅದು ಡೆಬಿಟ್ ಬ್ಯಾಲೆನ್ಸು. ಕ್ರೆಡಿಟರ್ಸ್, ಕಂಪನಿನೇ ದುಡ್ಡು ಕೊಡಬೇಕಿದೆ ಫ್ಯೂಚರಲ್ಲಿ, ಅದು ಲ್ಯಾಬಿಲಿಟಿ, ಅದಕ್ಕೆ ಅದು ಕ್ರೆಡಿಟ್. ಬ್ಯಾಂಕ್ ಲೋನು ಲ್ಯಾಬಿಲಿಟಿ, ಕ್ರೆಡಿಟ್ ಮಾಡಬೇಕು. ಸೇಲ್ಸು 6 lakh ರೂಪೀಸು. ಇನ್ಕಮ್ನ ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟು ಇನ್ಕಮ್ ರೆವೆನ್ಯೂ. ನೆಕ್ಸ್ಟು ಸೇಲ್ಸ್ ಯಾವಾಗಲೂ ನಮಗೆ ಇನ್ಕಮ್ ಆಗಿರುತ್ತೆ. ಸೇಲ್ ಮಾಡೋದ್ರಿಂದ ಇನ್ಕಮ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟು ಪರ್ಚೇಸ್ ಮಾಡೋದ್ರಿಂದ ಕಂಪನಿಗೆ ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತೆ. ನೆಕ್ಸ್ಟು ಎಲ್ಲ ಡೆಬಿಟ್ ಸೈಡ್ನು ಟೋಟಲ್ ಮಾಡಿದಾಗ 15 lakh ಬರುತ್ತೆ. ಎಲ್ಲ ಕ್ರೆಡಿಟ್ ಬ್ಯಾಲೆನ್ಸ್ನ ಟೋಟಲ್ ಮಾಡಿದಾಗ 15 lakh ಬರುತ್ತೆ. ಡೆಬಿಟ್ ಸೈಡು ಕ್ರೆಡಿಟ್ ಸೈಡು ಈಕ್ವಲ್ ಅಮೌಂಟ್ ಬಂದರೆ ಟ್ರಯಲ್ ಬ್ಯಾಲೆನ್ಸ್ ಆಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.